ಸೆಲೆಬ್ರಿಟಿಗಳ ಆತ್ಮಬಲ ಹೆಚ್ಚಿಸೋಕೆ, ಅವರ ಟ್ಯಾಲೆಂಟ್ಗೆ ಒಂದು ವೇದಿಕೆ ಕಲ್ಪಿಸೋಕೆ ಅಂತ ಆಗಾಗ ಟೂರ್ನಮೆಂಟ್ಗಳು ನಡೆಯುತ್ತಲೇ ಇರುತ್ತವೆ. ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಮತ್ತು ಕ್ವೀನ್ಸ್ ಪ್ರೀಮಿಯರ್ ಲೀಗ್ಗಳು ಜನರನ್ನ ಸಖತ್ ಎಂಟರ್ಟೈನ್ ಮಾಡಿವೆ. ಆದರೆ ಇದೇ ರೀತಿ ಹವಾ ಕ್ರಿಯೇಟ್ ಮಾಡಲು ಹೋದ ಕರ್ನಾಟಕ ಸೆಲೆಬ್ರಿಟಿ ಲೀಗ್ ಅಂದ್ರೆ KCL ದುಡ್ಡು ಮಾಡುವ ದಂಧೆ ಮಾಡಿದೆ. ಸುಳ್ಳು ಹೇಳಿ ದುಡ್ಡು ಪಡೆದು ಮಹಾ ಮೋಸ ಮಾಡಿದೆ ಅಂತ ಹೇಳಲಾಗ್ತಿದೆ. ಸೆಲೆಬ್ರಿಟಿಗಳನ್ನು ದುಬೈಗೆ ಕರೆದೊಯ್ದು ನಡು ನೀರಲ್ಲಿ ಕೈಬಿಟ್ಟಿದೆ ಅನ್ನೋ ಆರೋಪಗಳು ಕೇಳಿಬಂದಿವೆ. KCL ವಿರುದ್ಧದ ಆರೋಪಗಳು ಕೇವಲ ಗಾಳಿಯಲ್ಲಿ ಗುಂಡು ಅಲ್ಲ, ಆಧಾರ ದಾಖಲೆಗಳ ಸಮೇತ ಈ ಸ್ಟೋರಿ ನಿಮಗೆ ಹೇಳ್ತಿದ್ದೇವೆ. ಇಮ್ರಾನ್, ಸಿರಾಜುದ್ದೀನ್, ಶ್ರೀನಿಧಿ ಮತ್ತು ಮಯೂರ್ ಮಾಸ್ಟರ್ ಸೇರಿ ದುಬೈನಲ್ಲಿ 2025ರ ಏಪ್ರಿಲ್ನಲ್ಲಿ KCL ಟೂರ್ನಿ ಆಯೋಜನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿ ಆಪ್ತರ ಮೊರೆ ಹೋಗಿದ್ದಾರೆ. QPL ಫೌಂಡರ್ ಆಗಿರುವ ಮಹೇಶ್ ಗೌಡ ಅವರ ಬಳಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ಕೈ ಎತ್ತಿದ್ದಾರೆ. ಟೂರ್ನಿ ಆರಂಭಕ್ಕೂ ಮೊದಲು 24 ಲಕ್ಷ ಪಡೆದಿದ್ದಾರೆ. ಏಪ್ರಿಲ್ 30ರಂದು 20 ಲಕ್ಷ, ಮೇ 2ರಂದು 10 ಲಕ್ಷ ಪಡೆದಿದ್ದಾರೆ. ಆದ್ರೆ ಹಣ ಪಡೆದು ವರ್ಷ ಕಳೆಯುತ್ತಾ ಬಂದರೂ ವಾಪಸ್ ಕೊಡುವ ಮನಸ್ಸು ಮಾಡಿಲ್ಲ ಅನ್ನೋದು ಮಹೇಶ್ ಗೌಡ ಅವರ ಆರೋಪ. ಒಂದು KCL ಅಂತ ನಡೀತು, ಕರ್ನಾಟಕ ಸೆಲೆಬ್ರಿಟಿ ಲೀಗ್ ಅಂತ ಮಾಡಿದ್ರು. ಈ ರಾಜ್ ಕಪ್ ನಡೀತಾ ಇದೆ, ಅದು 8ನೇ ಸೀಸನ್ 9ನೇ ಸೀಸನ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಇದನ್ನು ನಾವು ದುಬೈಯಲ್ಲಿ ಮಾಡ್ತೀವಿ ಅಂತ ಮಾಡಿದ್ರು. ಇದಕ್ಕೆ ಬಂದು ಆರ್ಗನೈಸರ್ಸ್ ಬಂದು ಇಮ್ರಾನ್ ಅಂತ ದುಬೈ ಅವರು, ಸಿರಾಜ್ ಅಂತ ಮಂಗಳೂರು ಅವರೊಬ್ರು, ಆಮೇಲೆ ಮಯೂರ್ ಮಾಸ್ಟರ್ ಅಂತ ನಮ್ಮ ಸಿನಿಮಾ ಇಂಡಸ್ಟ್ರಿ ಅವರು, ಆಮೇಲೆ ಇನ್ನೊಬ್ರು ಬಂದು ಶ್ರೀನಿಧಿ ಅಂತ ಅವರು ದುಬೈ ಅವರು. ಎಲ್ಲ ಕನ್ನಡದವರೇ, ಇಬ್ರು ಮಂಗಳೂರವರು, ಒಬ್ರು ಇಲ್ಲವರು, ಎಲ್ಲ ಇಲ್ಲವ್ರೇನೆ. ಏನೋ ಮಾಡ್ತೀನಿ ಅಂತ ಹೋದ್ರು. ನಾವು ಏನೋ ಹೋಗ್ಬಾರ್ದು, ಯಾವ್ದು ಟೂರ್ನಮೆಂಟ್ ಹೋಗ್ಬಾರ್ದು ಅಂತ ನಾವಿದ್ವಿ. ರಾಜ್ ಕಪ್ ಒಂದು ಆಡೋಣ, ರಾಜ್ಕುಮಾರ್ ಸರ್ ಹೆಸರು ಒಂದು ಗೌರವ ಉಳಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವೆಲ್ಲ ಇದ್ವಿ. ಸ್ನೇಹಿತರೆಲ್ಲ ಇಲ್ಲ, ನೀವು ಬನ್ನಿ ಚೆನ್ನಾಗಿರುತ್ತೆ ದುಬೈ ಕ್ರಿಕೆಟ್, ಈ ಸತಿನೂ ಎಲ್ಲ ಜೊತೆ ಸೇರ್ಕೊಂಡು ಆಡೋಣ ಕರ್ಕೊಂಡು ಹೋದ್ರೆ ಆ ಅನುಭವ ಯಾರಿಗೂ ಬೇಡ. ಒಂದು ಏನು ಅಲ್ಲಿ ಅರೇಂಜ್ಮೆಂಟ್ ಸರಿ ಇಲ್ಲ. ಇಲ್ಲಿಂದ ಪಾಪ 150 ಜನ ಸೆಲೆಬ್ರಿಟೀಸ್ನ ಕರ್ಕೊಂಡು ಅಲ್ಲಿ ಹೋದ್ರು ದುಬೈಗೆ. ಅಲ್ಲಿ ಒಂದಿನ ಆಯ್ತು, 2ನೇ ದಿನ ಆಯ್ತು, 3ನೇ ದಿನದಷ್ಟೊತ್ತಿಗೆ ಹೋಟ್ಲೋನು ಲಾಕ್ ಮಾಡಿ ಇಟ್ಬಿಟ್ಟಿದ್ದ ರೂಮ್ಗಳನ್ನ, ಬೆಳಿಗ್ಗೆ ಸೆಲೆಬ್ರಿಟೀಸ್ಗಳು ಇದ್ದಂಥ ರೂಮ್ಗಳನ್ನ. ನಾವು ಆ ಹೋಟ್ಲಲ್ಲಿ ಇರಲಿಲ್ಲ, ಇನ್ನೊಂದು ಹೋಟ್ಲಲ್ಲಿ ಇದ್ದೋ. ಲಾಕ್ ಮಾಡಿ ಇಟ್ಬಿಟ್ಟಿದ್ರು. ಆಮೇಲೆ ಊಟ ಇಲ್ಲ ಅವ್ರಿಗೆ. ಅದೆಲ್ಲ ಆಯ್ತು ಅಂದಮೇಲೆ ಅವ್ರದ್ದು ಏನು ಪಾಸ್ಪೋರ್ಟ್ಗಳಿತ್ತು, ಪಾಸ್ಪೋರ್ಟ್ಗಳನ್ನೆಲ್ಲ ಶೇಖರಣೆ ಮಾಡಿಕೊಂಡು ಪಾಸ್ಪೋರ್ಟ್ ಕೊಡಲ್ಲ ಅಂತ ಕೂತಿದ್ರು. ಆ ಟೈಮಲ್ಲಿ ನನ್ನ ಸ್ನೇಹಿತರುಗಳು ಫೋನ್ ಮಾಡ್ತಾರೆ ನನಗೆ, ಅದೇ ಹಿಂಗಾಗಿದೆ, ಈ ಥರ ಇಶ್ಯೂಸ್ ಆಗ್ಬಿಟ್ಟಿದೆ ಹೋಟ್ಲುಗಳಲ್ಲಿ, ಪ್ಲೇಯರ್ಸು ಮತ್ತೆ ಯಾರಿಗೂ ಬಿಡ್ತಾ ಇಲ್ಲ, ಆಮೇಲೆ ಲಾಕ್ಗಳು ಹಾಕೋಗ್ಬಿಟ್ಟಿದ್ದಾರೆ ಅಂತ ಒಂದು ವಿಚಾರ ಗೊತ್ತಾಗುತ್ತೆ. ಅದಕ್ಕೆ ನಾವೇನಪ್ಪ ಮಾಡಬೇಕು ಅಂತ ಹೇಳ್ತೀವಿ. ಅಷ್ಟರೊಳಗೆ ಆಗಲೇ ಇವ್ರು ಏನು ಮಾಡಿರ್ತಾರೆ, ನನ್ನ ಹತ್ರ ಒಂದು 24 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿರ್ತಾರೆ. ಈ ಟೂರ್ನಮೆಂಟ್ಗೆ ಎಂಟ್ರಿ ಫೀಸ್ ಅಂತ ದುಡ್ಡು ಇಸ್ಕೊಂಡಿರ್ತಾರೆ. ಅದ್ರಲ್ಲಿ ನಾನು ಬೈ ಮಿಸ್ಟೇಕ್ 15 ಲಕ್ಷ ಕೊಡೋ ಬದಲು ನಾನು 24 ಲಕ್ಷ ಅವ್ರ ಅಕೌಂಟ್ಗೆ ಯಾರಿಗೋ ಹೇಳಿರ್ತೀನಿ. ಅವನು ಯಾರ್ದೋ ಬೇರೆಯವ್ರಿಗೆ 24 ಲಕ್ಷ ಹಾಕ್ಬೇಕಾ ಹೇಳಿದ್ನೆ ಅವನು ಇವ್ರಿಗೆ ಹಾಕ್ಬಿಟ್ಟಿರ್ತಾನೆ. ಆಮೇಲೆ ನಾನು 9 ಲಕ್ಷ ಕಳಿಸ್ರಯ್ಯ ವಾಪಸ್ಸು ಅಂತೀನಿ. ಅವರು ಇಲ್ಲ ಸರ್, ಒಂದು 10-20 ದಿನ ಉಪಯೋಗಿಸ್ಕೊಂಡು ನಿಮ್ಗೆ ರಿಟರ್ನ್ ಕೊಡ್ತೀವಿ ಅಂತ ಹೇಳ್ತಾರೆ. ನಾನು ಪಾಪ ಏನೋ ಉಪಯೋಗಿಸ್ಕೊಂಡು ಕೊಡ್ತಾರೆ, ಮಾಮೂಲಿ ನಮ್ದೊಂದು ಸಾಫ್ಟ್ ಕಾರ್ನರ್ ಯಾವಾಗೂ ಇದ್ದೇ ಇರುತ್ತೆ. ಆಯ್ತು ಕೊಡ್ರಪ್ಪ ಅಂತ ಹೇಳ್ತೀನಿ. ಅದೆಲ್ಲ ಆದ್ಮೇಲೆ ತಿರ್ಗಾ ಅಲ್ಲಿ ದುಬೈಗೆ ಹೋದ್ಮೇಲೆ ದುಬೈಲಿ ಆ ಇನ್ಸಿಡೆಂಟ್ ನಡೆಯುತ್ತಲ್ಲ, ಅವಾಗ ಅವ್ನು ಇಮ್ರಾನ್ ಬರ್ತಾನೆ ನನ್ನ ಹತ್ರ. ಬಂದ್ಬಿಟ್ಟು, ಇಲ್ಲಣ್ಣ ನನಗೆ ತುಂಬಾ ತೊಂದರೆ ಆಗ್ಬಿಟ್ಟಿದೆ, ದುಡ್ಡಿಲ್ಲ, ಇನ್ನು ಕೊಡೋರು ಎಷ್ಟೋ ಜನ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ ಕತೆ ಹೇಳ್ತಾನೆ. ಆಯ್ತು ಅಂತ 20 ಲಕ್ಷ ಕೊಡ್ತೀನಿ ಅವತ್ತು. ಆಯ್ತು ನೀನು 8 ದಿನದಲ್ಲಿ ಕೊಟ್ಬಿಡ್ತೀನಿ ಅಣ್ಣ, ಏನಾರು ಆಗಿದ ತಕ್ಷಣ ಮುಗಿಯೋಷ್ಟು ಕೊಡ್ತೀನಿ, 20 ಲಕ್ಷ ಇಸ್ಕೊಂಡು ಹೋಗ್ತಾನೆ. ತಿರ್ಗಾ ಅವತ್ತೇನೋ ಒಂದು ಸಾರ್ಟ್ ಔಟ್ ಆಯ್ತು ಪ್ರಾಬ್ಲಮ್ ಅಂದಿದ ತಕ್ಷಣ ಒಂದು 2ನೇ ತಾರೀಕು ತಿರ್ಗಾ ಬರ್ತಾನೆ. ಇಲ್ಲ ಅಣ್ಣ ಇನ್ನೊಂದು 10 ಲಕ್ಷ ಬೇಕೇ ಬೇಕು ಅಂತ ನನ್ನ ಹತ್ರ ಬರ್ತಾನೆ. ಅಷ್ಟೊತ್ತಿಗೆ ನಾನು ಕುಶಾಲ ಅಂತ ನಮ್ಮ ಇನ್ನೊಬ್ಬ ಟೀಮ್ ಓನರು, ಆಮೇಲೆ ಮಿಥುನ್ ರೆಡ್ಡಿ ಅಂತ ಇನ್ನೊಬ್ರು ಟೀಮ್ ಓನರ್ ಇರ್ತಾರೆ. ಅವರು ಇಲ್ಲಣ್ಣ ಇನ್ನೊಂದು 10 ಲಕ್ಷ ನೀವು ಸಹಾಯ ಮಾಡ್ಬಿಡಿ, ಮೋಸ್ಟ್ಲಿ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೇನೋ ಅಂದ್ಬಿಟ್ಟು ಅಂತಾರೆ.
ಸೊ ಇನ್ನೂ 10 ಲಕ್ಷ ಕೊಡ್ತೀನಿ. ಅದಾದ್ಮೇಲೆ ಪಾಪ ನಮ್ಮ ರಾಜಗೌಡರು MLA ರಾಜಗೌಡರು ಇರ್ತಾರೆ, ಅವ್ರಿಗೆ ಒಂದು ಅಮೌಂಟ್ ಕೊಡ್ತಾರೆ, ಅವರು ಜಾಸ್ತಿ ಅಮೌಂಟೇ ಕೊಡ್ತಾರೆ. ಆಮೇಲೆ ಏನೆಲ್ಲ ಒಂದು ಸಾರ್ಟ್ ಔಟ್ ಆಗತ್ತೆ, ಇಷ್ಟು ಜನ ನಾವೆಲ್ಲ ಸೇರಿದ್ಮೇಲೆ ಇನ್ನೇನು ಅನ್ಕೊಂಡು ಎಲ್ಲ ಮುಗಿಯುತ್ತೆ. ಕೊನೆಗೆ ಅಲ್ಲಿನ ಪರಿಸ್ಥಿತಿ ಯಾವ ಲೆವೆಲ್ಗೆ ಹೋಗ್ಬಿಡುತ್ತೆ ಅಂದ್ರೆ, ಸ್ಟೇಡಿಯಂ ದುಡ್ಡು ಕಟ್ಟಿರಲ್ಲ ಅವರು, ಸ್ಟೇಡಿಯಂ ಮೇಲೆ ಆಡಕ್ ಬಿಡಲ್ಲ ಅವರು. ಆಮೇಲೆ ಎಲ್ಲ ಮುಗಿದು ಕೊನೆಗೆ ಟೂರ್ನಮೆಂಟ್ ಕಂಪ್ಲೀಟ್ ಆಗಲ್ಲ. ಇದಿಷ್ಟೇ ಅಲ್ಲ, ಬೆಂಗಳೂರಿನಿಂದ ಹಲವಾರು ಸೆಲೆಬ್ರಿಟಿಗಳನ್ನ ಕರೆದೊಯ್ದು ದುಬೈನ ಶಾರ್ಜಾ ಸ್ಟೇಡಿಯಂನಲ್ಲಿ ಟೂರ್ನಮೆಂಟ್ ಆಯೋಜಿಸಿದ್ರು. ಆದರೆ ಅಲ್ಲಿ ಸೆಲೆಬ್ರಿಟಿಗಳಿಗೆ ಯಾವುದೇ ಸೌಲಭ್ಯ ಕೊಟ್ಟಿಲ್ಲ, ಹೋಟೆಲ್ ಬಾಡಿಗೆ ಕಟ್ಟಿಲ್ಲ, ಊಟದ ವ್ಯವಸ್ಥೆ ಕೂಡ ಇರಲಿಲ್ಲ. ಕೆಲವು ಸೆಲೆಬ್ರಿಟಿಗಳ ಪಾಸ್ಪೋರ್ಟ್ ಅನ್ನು ಹೋಟೆಲ್ ಸಿಬ್ಬಂದಿ ಪಡೆದುಕೊಂಡು ಬಿಲ್ ಕಟ್ಟಿದ ಮೇಲೆ ಕೊಡ್ತೇವೆ ಅಂತ ಲಾಕ್ ಮಾಡಿದ್ರು. ಅದು ಅಲ್ಲದೆ ಸೆಲೆಬ್ರಿಟಿಗಳಿಗೆ ಪೇಮೆಂಟ್ ಅನ್ನೇ ಕೊಟ್ಟಿಲ್ಲ ಅಂತ ನೊಂದವರು ಆರೋಪಿಸಿದ್ದಾರೆ. KCL ಅಂತ ಒಂದು ಟೂರ್ನಮೆಂಟ್ ಆಡಿದ್ವಿ, ಕರ್ನಾಟಕ ಸೆಲೆಬ್ರಿಟಿ ಲೀಗ್ ಅಂತ. ಅದು ದುಬೈಯಲ್ಲಿ ಆರ್ಗನೈಸ್ ಆಗಿತ್ತು. ಹಾಗೆ ಅಲ್ಲಿ ನಮಗೆ ಒಂದು ಸ್ವಲ್ಪ ಅನ್ಯಾಯಗಳಾಯಿತು. ಮತ್ತು ಅಲ್ಲಿಂದ ನಾವು ವಾಪಸ್ ಬಂದಿದ್ದು ಕೂಡ ತುಂಬ ಕಷ್ಟದಿಂದ ಆಚೆ ಬಂದ್ವಿ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಆ ಟೂರ್ನಮೆಂಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾವು ಇಲ್ಲಿ ಸೆಲೆಬ್ರಿಟಿಗಳಿಗೆ ಮರ್ಯಾದೆ ಸಿಕ್ಕಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಆ ಇನ್ಸಿಡೆಂಟ್ ಏನಂತ ಹೇಳಿದ್ರೆ, ಇಲ್ಲಿಂದ ಆರ್ಗನೈಸ್ ಮಾಡಿದವರು ನಾವಲ್ಲಿ ಹೋದ್ವಿ, ಅದೊಂದು ಖುಷಿಗೋಸ್ಕರ ಆಡೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ತುಂಬ ತೊಂದರೆಗಳು ಫೇಸ್ ಮಾಡಿದ್ವಿ. ಒಂದು ಹೋಟೆಲ್ ಅರೇಂಜ್ಮೆಂಟ್ಸ್ ಎಲ್ಲ ಆದಮೇಲೆ ಸಡನ್ನಾಗಿ ಹೋಟೆಲಿಂದ ಆಚೆ ಹಾಕ್ತಾರೆ. ಅಲ್ಲಿ ತುಂಬಾ ತೊಂದರೆಗಳಾಗಿದೆ. ಎಂತಕ್ಕೆ ಅಂತಲೂ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆರ್ಗನೈಸರ್ಸ್ ಪ್ರಾಬ್ಲಮ್ಸ್ಗಳು ಇದೆಲ್ಲ. ಅದ್ರ ಜೊತೆಗೆ ಸೆಲೆಬ್ರಿಟೀಸ್ಗಳಿಗೆ ಇಲ್ಲಿಂದ ಅಲ್ಲಿಗೆ ಕರೆದು ಹೊರದೇಶದಲ್ಲಿ ಮರ್ಯಾದೆ ಇಲ್ದಿರೋ ಥರ ಮಾಡೋದು ತುಂಬ ತಪ್ಪಾಗುತ್ತೆ. ಹಾಗೆ ಅಲ್ಲಿ ನಮ್ಮ ಟೀಮ್ ಓನರ್ಗಳಾದವರು, ನಮ್ಮ ಮಹೇಶ್ ಗೌಡ್ರು, ಇವರೆಲ್ಲ ನಮ್ಮ ಪರವಾಗಿ ನಿಂತು ಅವರು ಒಂದು ಹೋಟೆಲ್ಗೆ ಪೇಮೆಂಟ್ಗಳು ಮಾಡಿ ಅವರು ನಮ್ಮನ್ನು ಸೇಫಾಗಿ ಮತ್ತೆ ಬೆಂಗಳೂರು ಕರ್ಕೊಂಬಂದಿದ್ದು ಕೂಡ ಅವರೇ. ಈ ಥರ ಎಲ್ಲ ಆದಾಗ ನಾವು ಹೊರಗಡೆ ಆಡಬೇಕು ಅಂದಾಗ ತುಂಬ ಕಷ್ಟ ಆಗುತ್ತೆ ಸರ್. ಮತ್ತು ಇದು ನಮ್ಗೆ ತುಂಬ ಅನ್ಯಾಯ ಆಗಿದೆ. ಈ ಥರ ಟೂರ್ನಮೆಂಟ್ಸ್ಗಳು ಆರ್ಗನೈಸ್ ಮಾಡಿದ್ರೆ ನಾವು ಮುಂದಕ್ಕೆ ಆಡಬೇಕೋ ಬೇಡವೋ ಅನ್ನೋದು ಒಂದು ಗೊಂದಲ ಆಗ್ತಾ ಇದೆ. ಇದು ಇಲ್ಲಿಗೆ ಸ್ಟಾಪ್ ಆಗಬೇಕು ಅಂತ ಅನ್ಕೊಂತೀನಿ. ದುಬೈನಲ್ಲಿ ಸಂಕಷ್ಟದಲ್ಲಿದ್ದ ಸೆಲೆಬ್ರಿಟಿಗಳನ್ನ QPL ಸಂಸ್ಥಾಪಕರಾಗಿರುವಂತಹ ಮಹೇಶ್ ಗೌಡ ಅವರು ಹೋಟೆಲ್ಗೆ ಹಣ ಪಾವತಿಸಿ ಟಿಕೆಟ್ ಬುಕ್ ಮಾಡಿಸಿಕೊಂಡು ಸೇಫ್ ಆಗಿ ಕರೆದುಕೊಂಡು ಬಂದಿದ್ದಾರೆ. ಆದರೆ ಸೆಲೆಬ್ರಿಟಿಗಳ ಹೆಸರಲ್ಲಿ ಮೋಸ ವಂಚನೆಯನ್ನ ಯಾವುದೇ ಕಾರಣಕ್ಕೂ ಒಪ್ಪುವಂಥದ್ದಲ್ಲ. ಹೀಗಾಗಿ ಸಂಕಷ್ಟದಲ್ಲಿದ್ದಾಗ ಕೊಟ್ಟ 54 ಲಕ್ಷ ಹಣವನ್ನ ವಾಪಸ್ ಕೊಡಬೇಕು, ಇಲ್ಲದಿದ್ರೆ ಕಾನೂನು ಮೊರೆ ಹೋಗೋದಾಗಿ ಮಹೇಶ್ ಗೌಡ ಅವರು ಎಚ್ಚರಿಕೆ ನೀಡಿದ್ದಾರೆ. ಇರೋದು ಹೇಳ್ಬೇಕು ಅಂದ್ರೆ, ಇವಾಗ ಅವತ್ತು ನಮ್ಮ ಕನ್ನಡ ಚಲನಚಿತ್ರ ನಟರುಗಳಿಗೆ ಇಶ್ಯೂ ಆಯ್ತು ಅಂದ್ಬಿಟ್ಟು ನಾವು ಕೊಟ್ವಿ. ಆಮೇಲೆ ನಮ್ಮ ಸ್ನೇಹಿತರುಗಳು ಇದ್ದಾರೆ ಅನ್ನೋ ಒಂದು ಸಾಫ್ಟ್ ಕಾರ್ನರಲ್ಲಿ ನಾವಿದ್ವಿ. ಇವಾಗ ಅವ್ರದ್ದೆಲ್ಲ ಯಾಕೆ ಈಸಿಯಾಗಿ ಬಿಡ್ಬೇಕು? ಒಂದು ಪಾಠ ಕಳಿಸ್ಲೇಬೇಕು. ಪಾಠ ಕಲಿಲಿಲ್ಲ, ನಾವು ಕಳಿಸ್ಲಿಲ್ಲ ಅಂದ್ರೆ ಬೇರೆಯವ್ರು ಮೋಸ ಹೋಯ್ತಾರೆ. ಆಬ್ವಿಯಸ್ಲಿ ಲೀಗಲ್ ಎಲ್ಲ ಹೋಗಿ ಪೊಲೀಸ್ ಕಂಪ್ಲೇಂಟ್ ಏನು ಕೊಡಬೇಕು, ಆಮೇಲೆ ದುಬೈ ಎಂಬಸಿಗೆ ಏನು ನಾವು ಕಂಪ್ಲೇಂಟ್ ಕೊಡಬೇಕು, ಎಲ್ಲ ಪ್ರೋಸೆಸ್ ಮಾಡ್ತೀನಿ ನಾನು. ಆಮೇಲೆ ನೆಕ್ಸ್ಟ್ ಇನ್ನೂ ಒಂದು ಲೆಟ್ರ್ ಬರೀತೀನಿ, ಈ ಥರ ಇವೆಂಟ್ಗೆ ನೀವು ಪರ್ಮಿಷನ್ ಕೊಡೋ ಮುಂಚೆ ಅವ್ರ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡು, ಅವ್ರದ್ದು ಏನೇನು ಬ್ಯಾಕ್ಗ್ರೌಂಡ್ ಇದೆ ಅದನ್ನೆಲ್ಲ ಚೆಕ್ ಮಾಡೇ ನೀವು ದುಬೈಯಲ್ಲಿ ಪರ್ಮಿಷನ್ ಕೊಡಬೇಕು ಅಂತ ಲೆಟ್ರ್ ಬರೀತೀನಿ ಅವ್ರಿಗೆ. ಸೆಲೆಬ್ರಿಟಿಗಳ ಬೆಳವಣಿಗೆಗೆ ಒಳ್ಳೆಯ ವೇದಿಕೆ ಕ್ರಿಯೇಟ್ ಮಾಡೋದು, ಅವರಿಗಾಗಿ ಟೂರ್ನಮೆಂಟ್ ಆಯೋಜನೆ ಮಾಡೋದು ಒಳ್ಳೆಯದೇ. ಆದರೆ ಆ ಟೂರ್ನಮೆಂಟ್ ನೋಡಿದ್ರೆ ದುಡ್ಡು ಮಾಡುವ ದಂಧೆ ಆಯ್ತಾ ಅನ್ನೋ ಪ್ರಶ್ನೆಗಳು ಎದ್ದಿವೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.